ಇನ್ನೇನು 27 ದಿನ ಕಳೆದ್ರೆ ಹೊಸ ವರ್ಷ ಬರುತ್ತೆ. ನಗರದ ಜನ ಧಾಮ್ ಧೂಮ್ ಆಗಿ ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡೋದಕ್ಕೆ ಕಾತರದಿಂದ ಕಾಯ್ತಿದ್ದಾರೆ. ಆದ್ರೆ ಇನ್ನು ಕೆಲವರು ಇದೇ ನೆಪ ಮಾಡಿಕೊಂಡು ನಶೆ ಏರಿಸೋಕೆ ಪ್ಲಾನ್ ಮಾಡ್ತಿದ್ದಾರೆ. ಇವರ ಬೆನ್ನು ಬಿದ್ದಿರೋ ನಗರದ ಪೊಲೀಸರು ಇವತ್ತು ಭರ್ಜರಿಯಾಗಿ ಬೇಟೆಯಾಡಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. 1 kg 115 ಗ್ರಾಂ MDMA crystal worth 2.25 crores. ಮೂರು ಪ್ರಕರಣ ಸೇರಿ 28.75 crores ವರ್ತ್. ಡಿಸೆಂಬರ್ ತಿಂಗಳು ಆರಂಭವಾಗಿದೆ. ಹೊಸ ವರ್ಷದ ಸ್ವಾಗತಕ್ಕೆ ದಿನಗಣನೆ ಶುರುವಾಗಿದೆ. ನ್ಯೂ ಇಯರ್ ಪಾರ್ಟಿಗೆ ಇಡೀ ಬೆಂಗಳೂರು ಸಜ್ಜಾಗಿದೆ. ಪಬ್ಬು, ರೆಸ್ಟೋರೆಂಟ್ ಅಂತ ಈಗಿನಿಂದಲೇ ಎಲ್ಲರೂ ಪಾರ್ಟಿ ಪ್ಲೇಸ್ಗಳನ್ನು ಬುಕ್ ಮಾಡ್ಕೊಳ್ತಿದ್ದಾರೆ. ಬೆಂಗಳೂರಿಗರು ಕುಣಿದು ಕುಪ್ಪಳಿಸಲು ಸಜ್ಜಾಗ್ತಿದ್ರೆ ಕೆಲ ಕ್ರಿಮಿಗಳು ಮತ್ತೇರಿಸಲು ರೆಡಿಯಾಗಿದ್ರು. ಡ್ರಗ್ಸ್ ವಾಸನೆ ಗ್ರಹಿಸಿದ ಸಿಸಿಬಿ ಬಿಗ್ ಬೇಟೆಯಾಡಿದೆ. ನ್ಯೂ ಇಯರ್ ಪಾರ್ಟಿಗೆ ಮತ್ತೇರಿಸಲು ಬಂದಿತ್ತು ವಿದೇಶಿ ಡ್ರಗ್ಸ್. ಬರೋಬ್ಬರಿ 28 ಕೋಟಿ ಮೌಲ್ಯದ ಮಾದಕ ವಸ್ತು ಸೀಸ್. 2025ಕ್ಕೆ ಬಾಯ್ ಹೇಳಿ 2026ಕ್ಕೆ ಹಾಯ್ ಹೇಳೋ ಸಮಯ ಹತ್ತಿರವಾಗ್ತಿದೆ. ಬೆಂಗಳೂರಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಜನ ರೆಡಿ ಆಗ್ತಿದ್ದಾರೆ. ಈ ಸೆಲೆಬ್ರೇಷನ್ಗೆ ಮತ್ತಷ್ಟು ಕಿಕ್ ಕೊಡೋಕೆ ಡ್ರಗ್ಸ್ ಕೂಡ ಸಿದ್ಧವಾಗಿತ್ತು. ಆದರೆ ಸಿಸಿಬಿ ಪೊಲೀಸರು ಇಂತಹ ದಂಧೆಗೆ ಬ್ರೇಕ್ ಹಾಕಿದ್ದಾರೆ. ಬರೋಬ್ಬರಿ 28.75 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಒಟ್ಟಾಗಿ ಇವತ್ತು ಮೂರು ಪ್ರಕರಣ ಸೇರಿ 28.75 crores ವರ್ತ್ ರಿಕವರಿ ಇದೆ. ಆಲ್ರೆಡಿ ಈ ವರ್ಷ ಇಲ್ಲಿವರೆಗೆ ನಾವು 113 ಕೋಟಿ ಅಂದಾಜು ರಿಕವರಿ ಆಗಿದೆ. ಇದು ಸೇರಿದರೆ ಇನ್ನು ಆಲ್ಮೋಸ್ಟ್ 142 ಅಂದಾಜು 142 ಕೋಟಿದು ರಿಕವರಿ ಇದೆ. ಹೊಸ ವರ್ಷದ ಪಾರ್ಟಿಯಲ್ಲಿ ಕಿಕ್ಕೇರಿಸಲು ಶೇಖರಿಸಿಟ್ಟಿದ್ದ 10.369 ಕೆಜಿ MDMA ಕ್ರಿಸ್ಟಲ್ ಸೀಸ್ ಮಾಡಲಾಗಿದೆ. 8 ಕೆಜಿ ಹೈಡ್ರೋ ಗಾಂಜಾವನ್ನ ಸಿಸಿಬಿ ಪೊಲೀಸರು ಬೇಟೆಯಾಡಿದ್ದಾರೆ. ಈ ಡ್ರಗ್ಸ್ ಸಂಬಂಧ ತಾಂಜೇನಿಯಾ ಮೂಲದ ನ್ಯಾನ್ಸಿ, ನೈಜೀರಿಯಾದ ಎಮುನಲ್ ಅರಂಜಿ ಇಡಿಕೋ ಎಂಬ ವಿದೇಶಿಗರನ್ನ ಬಂಧಿಸಿದ್ದಾರೆ. ಪೋಸ್ಟ್ ಮೂಲಕ ಬಂದಿತ್ತು ಹೈಡ್ರೋ ಗಾಂಜಾ. ಇನ್ನು ಫಾರಿನ್ ಪೋಸ್ಟ್ ಆಫೀಸ್ನಲ್ಲೂ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹೈಡ್ರೋ ಗಾಂಜಾ ಸೀಸ್ ಮಾಡಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಮಾದಕ ವಸ್ತು ಸೀಸ್ ಆಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. 3 ವರ್ಷದ ಹಿಂದೆ ಟೂರಿಸ್ಟ್ ವೀಸಾದಡಿ ಬೆಂಗಳೂರಿಗೆ ಬಂದಿದ್ದ ನ್ಯಾನ್ಸಿ ಸಂಪಿಗೆಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ವಾಸವಾಗಿದ್ದ. ಇದೇ ನ್ಯಾನ್ಸಿ ಮನೆಯಲ್ಲಿ 18.5 ಕೋಟಿ ರೂಪಾಯಿ ಮೌಲ್ಯದ 9.254 ಕೆಜಿ MDMA ವಶಕ್ಕೆ ಪಡೆಯಲಾಗಿದೆ. ಇನ್ನು ಬಿಸಿನೆಸ್ ವೀಸಾದಡಿಯಲ್ಲಿ ಬಂದಿದ್ದ ಎಮುನಲ್ ಅರಂಜಿ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಾಗಿದ್ದ. ಎಮುನಲ್ ಮನೆಯಲ್ಲಿ 2.25 ಕೋಟಿ ಮೌಲ್ಯದ 1.115 ಕೆಜಿ MDMA ವಶಕ್ಕೆ ಪಡೆಯಲಾಗಿದೆ. ಚಾಮರಾಜಪೇಟೆಯ ವಿದೇಶಿ ಪೋಸ್ಟ್ ಆಫೀಸ್ನಲ್ಲೂ ಡ್ರಗ್ಸ್ ಸೀಸ್ ಆಗಿದೆ. ವಿದೇಶದಿಂದ ಬಂದಿದ್ದ ಟೀಪುಡಿ ಕವರ್ ಚೆಕ್ ಮಾಡಿದಾಗ ಅದರಲ್ಲಿ 8 ಕೋಟಿ ಮೌಲ್ಯದ 8 ಕೆಜಿ ಹೈಡ್ರೋ ಗಾಂಜಾ ಇರೋದು ಗೊತ್ತಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 4 ಕೋಟಿ ಮೌಲ್ಯದ ಗಾಂಜಾ ಸೀಸ್. ಇನ್ನು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬರೋಬ್ಬರಿ 4.5 ಕೋಟಿ ಮೌಲ್ಯದ ಗಾಂಜಾ ಜಪ್ತಿ ಮಾಡಲಾಗಿದೆ. ಮಲೇಷ್ಯಾದ ಕೌಲಾಲಂಪುರದಿಂದ ಅಕ್ರಮವಾಗಿ ಗಾಂಜಾ ತಂದಿದ್ದ ವ್ಯಕ್ತಿಯನ್ನ ತಪಾಸಣೆ ಮಾಡೋ ವೇಳೆ ಹೈಡ್ರೋಫೋನಿಕ್ ಗಾಂಜಾ ಪತ್ತೆಯಾಗಿದೆ. ಲಗೇಜ್ ಬ್ಯಾಗ್ನಲ್ಲಿ ಹೈಡ್ರೋಫೋನಿಕ್ ಗಾಂಜಾ ತಂದಿದ್ದ ನಿಜಾಮುದ್ದೀನ್ ಅಬೂಬಕರ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಿದೆ. ಸದ್ಯ ಈ ವರ್ಷದಲ್ಲಿ ಇದುವರೆಗೆ ಸುಮಾರು 142 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಲಾಗಿದ್ದು, ಡ್ರಗ್ಸ್ ವಿರುದ್ಧದ ಬೇಟೆ ಮುಂದುವರೆದಿದೆ. ದೇವನಹಳ್ಳಿಯಿಂದ ನವೀನ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.